ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಪೆನ್ಡ್ರೈವ್ ಕೇಸ್ ಹೊರ ಬರ್ತಾ ಇದ್ದಂತೆ ಎಸ್ಕೇಪ್ ಆಗಿರುವ ಪ್ರಜ್ವಲ್ ಪತ್ತೆಯೇ ಎಸ್ಐಟಿಗೆ ಸವಾಲಾಗ್ಬಿಟ್ಟಿದೆ. ಆದ್ರೆ ಈ ನಡುವೆ ಹಾಸನ ಸಂಸದನಿಗೆ ಹೊಸದೊಂದು ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ದೇವೇಗೌಡರ ಮೊಮ್ಮಗನಿಗೆ ಎದುರಾಗಿರುವ ಸಂಕಷ್ಟ ಏನು ಅನ್ನೋದನ್ನ ತೋರಿಸ್ತೀವಿ ಈ ವರದಿಯಲ್ಲಿ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಮೇಜರ್ ಟ್ವಿಸ್ಟ್. ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್. ಸಿಡಿ ರಾಡಿ ಎಬಿಸಿ ಪರದೇಶಕ್ಕೆ ಪರಾರಿಯಾಗಿರುವ ಪ್ರಜ್ವಲ್ ರೇವಣ್ಣನನ್ನ ವಾಪಸ್ ಕರೆಸಲು ಕಸರತ್ತು ನಡೆಯುತ್ತಿದೆ. 28 ದಿನಗಳಿಂದ ಕಾಣದಂತೆ ಮಾಯವಾಗಿರುವ ಜೆಡಿಎಸ್ ಸಂಸದನಿಗೆ ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ನೀಡಿದೆ. ಜೊತೆಗೆ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಶುರು ಮಾಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಾಳಿಯ ಪತ್ರ ಸಮರ ಸಾರಿದೆ. ಆದರೆ ಪ್ರಜ್ವಲ್ ರೇವಣ್ಣಗೆ ಪಾಸ್ಪೋರ್ಟ್ ರದ್ದು ಬಗ್ಗೆ ಕೇಂದ್ರ ಸರ್ಕಾರ ಹೇಳೋದೇ ಬೇರೆ. We at least in MA function as per the law. The law says you can revoke a passport if there is either a court or a police request comes. We got that request on 21st of May. We immediately acted on it. On 23rd of May, he was given, we have to follow a certain procedure and the procedure is initiated. ಅಪ್ಪ ಕರೆದ್ರೂ ಬರಲಿಲ್ಲ, ಚಿಕ್ಕಪ್ಪನ ಮನವಿ ಮಾಡಿದ್ರೂ ಕೇಳಿಲ್ಲ. ಹೀಗಾಗಿ ದೊಡ್ಡಗೌಡರು ಮೊಮ್ಮಗನಿಗೆ ಎಚ್ಚರಿಕೆಯ ಸಂದೇಶ ಕಾಂಗ್ರೆಸ್ ಪಾಳ್ಯಕ್ಕೆ ಹೊಸದೊಂದು ಅಸ್ತ್ರ ಸಿಕ್ಕಂತಾಗಿದೆ. ವಿಶ್ವಾಸ ಇದೆ. ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರ ಇಲ್ವ ಅಂತ ನೋಡೋಣ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಈಗ ಉತ್ತರ ಕೊಡಬೇಕಲ್ವಾ? ನೋಡಿ, ಒಬ್ಬ ಹೆಡ್ ಆಫ್ ಸ್ಟೇಟ್ ಮುಖ್ಯಮಂತ್ರಿಯವರು ಎರಡೆರಡು ಸರಿ ಪತ್ರ ಬರೀಬೇಕಾ ಇವ್ರ ಗಮನ ಸೆಳೆಯಲಿಕ್ಕೆ? ಆಮೇಲೆ ಯಾರ ಬಗ್ಗೆ ಬರೆದಿರೋದು? ಒಬ್ಬ ಸಂಸದರು. ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು. ಕಾನೂನು ಕ್ರಮ ಮುಂದುವರಿಯುತ್ತೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಪ್ರತಿಭಟನೆಯ ಕಿಚ್ಚು ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಮೇ 30ರಂದು ಜನಪರ ಚಳುವಳಿಗಳ ಒಕ್ಕೂಟ ನಮ್ಮ ನಡೆಗೆ ಹಾಸನದ ಕಡೆಗೆ ನಡೆಸೋದಕ್ಕೆ ತೀರ್ಮಾನಿಸಿದೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿ 28 ದಿನಗಳಾದರೂ ಇನ್ನೂ ಪತ್ತೆಯಾಗಿಲ್ಲ. ಶೋಕಾಸ್ ನೋಟಿಸ್ ನೀಡಿದ ಮೇಲಾದರೂ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನೋದೇ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ. ನೋಡಿ, ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ದಾರೆ. ಅಪ್ಪ ಕರೆದ್ರೂ ಬರ್ಲಿಲ್ಲ, ಚಿಕ್ಕಪ್ಪ ಬಾಪ ಅಂದ್ರೂ ಕೇಳಲಿಲ್ಲ, ತಾತ ವಾರ್ನಿಂಗ್ ಕೊಟ್ರು ಒಂದೇ ಒಂದು ಸಂದೇಶ ಮಾತ್ರ ಸಿಗ್ಲಿಲ್ಲ. ಇದೀಗ ಪ್ರಜ್ವಲ್ಗೆ ವಿದೇಶಾಂಗ ಇಲಾಖೆ ನೋಟಿಸ್ ನೀಡಿದ್ದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗುವುದು ಫಿಕ್ಸ್ ಆಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಪ್ರಜ್ವಲ್ ಎಲ್ಲಿದ್ದೀಯಪ್ಪ ಅಂತ ದೇವೇಗೌಡರ ಕುಟುಂಬ ಎಷ್ಟೇ ಕೇಳಿಕೊಂಡ್ರೂ ಯಾವುದೇ ಸಂದೇಶ ಬರಲಿಲ್ಲ. ಅಪ್ಪ ಚಿಕ್ಕಪ್ಪ ಕರೆದ್ರೂ ಬಂದಿಲ್ಲ. ಅಷ್ಟೇ ಯಾಕೆ ತಾತ ವಾರ್ನಿಂಗ್ ಕೊಟ್ರು ಕ್ಯಾರೆ ಎನ್ನದ ಪ್ರಜ್ವಲ್ಗೆ ವಿದೇಶಾಂಗ ಇಲಾಖೆ ಶೋಕಾಸ್ ನೋಟಿಸ್ ನೀಡಿದೆ. ಪ್ರಜ್ವಲ್ ರೇವಣ್ಣ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಕೇಂದ್ರಕ್ಕೆ ಎಸ್ಐಟಿ ಪತ್ರ ಬರೆದಿತ್ತು. ಲೆಟರ್ ಬರೆದ ಬೆನ್ನಲ್ಲೇ ವಿದೇಶಾಂಗ ಇಲಾಖೆ ಶೋಕಾಸ್ ನೋಟಿಸ್ ನೀಡಿದ್ದು ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ.
ನೋಟಿಸ್ ನೀಡಿದ ಮೇಲೂ ಪ್ರಜ್ವಲ್ ರಿಯಾಕ್ಟ್ ಮಾಡದಿದ್ರೆ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗೋದು ಕನ್ಫರ್ಮ್ ಆಗಿದೆ. ಅಷ್ಟೇ ಅಲ್ಲ, ಇಷ್ಟು ದಿನ ಯಾರೆಷ್ಟೇ ಕೇಳಿದ್ರೂ ಕಿವಿಗೊಡದ ಪ್ರಜ್ವಲ್ ಆಟ ಸದ್ಯದಲ್ಲೇ ಮುಗಿಯುವ ಹಂತ ತಲುಪಿದೆ. ಯಾವುದೇ ಕ್ಷಣದಲ್ಲಿ ಪ್ರಜ್ವಲ್ ಬೆಂಗಳೂರಿಗೆ ವಾಪಸ್ ಆಗುವ ಸಾಧ್ಯತೆ ಇದೆ. ಪ್ರಜ್ವಲ್ಗೆ ನೋಟಿಸ್ ನೀಡಿದ ಮೇಲೆ ಎಸ್ಐಟಿ ಅಲರ್ಟ್ ಆಗಿದ್ದು ವಶಕ್ಕೆ ಪಡೆಯಲು ಕಾಯ್ತಿದ್ದಾರೆ. ಪ್ರಜ್ವಲ್ ಬರ್ತಿದ್ದಂತೆ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸಲಿದ್ದು ಪೆನ್ ಡ್ರೈವ್ ಪ್ರಕರಣ ಸ್ಫೋಟಕ ತಿರುವು ಪಡೆಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.